ನಮಸ್ತೆ ಎಲ್ಲರಿಗೂ. ನಾನಿವತ್ತು ಕ್ಯಾಪ್ಸಿಕಮ್ ಕರಿ ಮತ್ತು ಮೆಂತ್ಯ ರೊಟ್ಟಿ ಮಾಡ್ತಿದ್ದೀನಿ. ಮೆಂತ್ಯ ರೊಟ್ಟಿಗೆ ಅರ್ಧ ಕಟ್ ಮೆಂತ್ಯ, ಒಂದು ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 3 ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕರಿಗೆ ಒಂದು 4 ದೊಡ್ಡ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಮೆಂತ್ಯ ರೊಟ್ಟಿಗೆ ಅಕ್ಕಿ ಹಿಟ್ಟು ಸ್ವಲ್ಪ, 1-2 ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು 4 ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಉಪ್ಪು ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋದೆಲ್ಲ ಈಗ ಹಾಕ್ಕೊತಿದ್ದೀನಿ ಮಿಕ್ಸ್ ಮಾಡೋಕ್ಕೆ. ಕಡಲೆ ಹಿಟ್ಟು 2 ಸ್ಪೂನು, ಗೋಧಿ ಹಿಟ್ಟು ಒಂದು 4 ಸ್ಪೂನು, ಒಂದು ಬೌಲಷ್ಟು ಅಕ್ಕಿ ಹಿಟ್ಟು, 3 ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಕಡೆ ಕ್ಯಾಪ್ಸಿಕಮ್ ಕರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು. 4 ಕ್ಯಾಪ್ಸಿಕಮ್ಗೂ ಮಸಾಲೆ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಈ ಕಡೆ ರೊಟ್ಟಿ ಹಿಟ್ಟು ರೆಡಿಯಾಗಿದೆ. ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಎಲ್ಲ ರೊಟ್ಟಿಗೆ ರೊಟ್ಟಿ ತೊಟ್ಕೊತಿದ್ದೀನಿ ಈಗ. ರೊಟ್ಟಿ ತೆಳ್ಳವಾಗಿ ತೊಟ್ಕೊಂಡಿದ್ದೀನಿ. ನಾನು ಈ ಥರ ಒಂದು ಶೀಟ್ ಮೇಲೆ ತೊಟ್ಟಿದ್ದೀನಿ. ರೊಟ್ಟಿ ರೆಡಿಯಾಗಿದೆ. ಒಂದು ಸೈಡ್ ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸೈಡು ಹಾಕ್ಕೊಂಡಿದ್ದೀನಿ ಹಂಚ ಮೇಲೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ರೊಟ್ಟಿಗೆ ರೆಡಿ ಮಾಡ್ತಿದ್ದೀನಿ. ರೊಟ್ಟಿ ರೆಡಿಯಾಗಿದೆ. ಈ ಕಡೆ ಕ್ಯಾಪ್ಸಿಕಮ್ ಕರಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಆಗಲೇ ಮಸಾಲೆ ಎಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ. ಅದನ್ನು ಕುಕ್ಕರ್ಗೆ ಈಗ ಹಾಕ್ತಿದ್ದೀನಿ. ಈಗ ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರು ಕ್ಲೋಸ್ ಮಾಡ್ತಿದ್ದೀನಿ. ಕ್ಯಾಪ್ಸಿಕಮ್ ಕರಿ ಮತ್ತು ರೊಟ್ಟಿ ರೆಡಿಯಾಗಿದೆ. ಥ್ಯಾಂಕ್ ಯು.